ಹಾಯ್, ಎಲ್ಲರಿಗೂ ನಮಸ್ಕಾರಗಳು. ಮೆಡಿಷನ್ ಗೆ ಸ್ವಾಗತ. ಸಿಂಹ ರಾಶಿ ಡಿಸೆಂಬರ್ ತಿಂಗಳಲ್ಲಿ ಹೇಗಿದೆ ಅಂತ ನೋಡೋಣ. ಸ್ವಲ್ಪ ರೀಡಿಂಗ್ ಲೇಟ್ ಆಗಿದೆ, ಬೇಜಾರ ಮಾಡ್ಕೊಳ್ಬೇಡಿ. ಸಿಂಹ ರಾಶಿ ಡಿಸೆಂಬರ್ ತಿಂಗಳಲ್ಲಿ ಯಾವ ದೇವರ ಆಶೀರ್ವಾದ ನಿಮ್ಗೆ ಇದೆ? ವೃಂದಾದೇವಿಯ ಆಶೀರ್ವಾದ ಸಿಗ್ತಾ ಇರುವಂತದ್ದು, ವರುಣದೇವರ ಆಶೀರ್ವಾದ ಇದೆ, ಮತ್ತೆ ಬ್ರಹ್ಮದೇವರ ಆಶೀರ್ವಾದ ಕೂಡ ಇಲ್ಲಿ ಇರುವಂತದ್ದು. ಸಿಂಹ ರಾಶಿಯವರಿಗೆ ಆಲ್ಮೋಸ್ಟ್ ಏನು ಕಲಿಯೋದ್ರ ಕಡೆ ಹೆಚ್ಚು ಗಮನನ ಕೊಡ್ತೀರಾ, ಮತ್ತೆ ಏನು ಪ್ರಯತ್ನಗಳನ್ನ ಪಡ್ತೀರಾ ಅಂತ ಇದೆ. ಅಂದ್ರೆ ಒಂದ್ ರೀತಿಯಲ್ಲಿ ನೀವು ಹೇಳ್ಬೇಕು ಅಂತ ಅಂದ್ರೆ ಏನು ಜ್ಞಾನ ಪಡ್ಕೊಳ್ಳೋದಾಗಿರ್ಬೋದು, ಇಲ್ಲ ನೀವು ನಿಮ್ಮ ಜ್ಞಾನನ ಬೇರೆಯವ್ರಿಗೆ ಹೇಳೋದಾಗಿರ್ಬೋದು, ಮಾಡುವಂತ ಚಾನ್ಸಸ್ ಇದೆ ಅಂತ ಕೂಡ ಬಂದಿರುವಂತದ್ದು. ಮತ್ತೆ ವಿಷ್ಣು ದೇವರ ಪ್ರಾರ್ಥನೆ, ಮತ್ತೆ ಬ್ರಹ್ಮ ವಿಷ್ಣು ಮಹೇಶ್ವರ ದೇವರನ್ನ ಒಟ್ಟಿಗೆ ಹೋಗಿ ನೋಡುವಂತದ್ದು, ಒಂದು ಟ್ರಿಪ್ ಹಾಕುವಂತದ್ದು, ಪ್ರಯಾಣಗಳನ್ನ ಮಾಡುವಂತದ್ದು ಕೂಡ ಇಲ್ಲಿದೆ. ಮತ್ತೆ ಒಂದ್ ಸ್ವಲ್ಪ ಇಲ್ಲಿ ನೀರಿನಲ್ಲಿ ಏನೋ ಸಮಸ್ಯೆ ಇದೆ, ನೀರಿನ ವಿಚಾರವಾಗಿ ಒಂದ್ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಔಟ್ಸೈಡ್ ಹೋಗೋ ಟೈಮ್ ಅಲ್ಲಿ, ಔಟ್ಸೈಡ್ ಹೋದಾಗ ನೀರಿನ ವಿಚಾರವಾಗಿ ಏನೋ ಒಂದು ಸಮಸ್ಯೆಗಳಿದೆ, ಅದರಿಂದ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ಬೋದು. ಪ್ರಯಾಣದ ವಿಚಾರವಾಗಿ ಒಂದ್ ಸ್ವಲ್ಪ ಸೇಫ್ ಆಗಿ ಇರಿ ಅಂತ ಕೂಡ ಬಂದಿರುವಂತದ್ದು. ನೀರಿನಲ್ಲಿ ಕೆಲವ್ರಿಗೆ ಕಂಟಕ ಇದೆ, ಎಚ್ಚರಿಕೆಯಿಂದ ಇರಿ ಅಂತ ಕೂಡ ಸಂದೇಶ ಸಿಗ್ತಾ ಇರುವಂತದ್ದು. ವೃಂದಾದೇವಿ ಬಂದಿರೋದ್ರಿಂದ ನೀವು ಮದ್ವೆ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಒಳ್ಳೆ ಹೆಣ್ಮಗ್ಳು ನಿಮ್ ಜೀವನಕ್ಕೆ ಬರ್ತಾರೆ ಅಂತ ಕೂಡ ಬಂದಿರುವಂತದ್ದು. ಪ್ರಾಣಿ ಪಕ್ಷಿಗಳಿಗೆ ದಯವಿಟ್ಟು ಆಹಾರನ ನೀಡಿ, ಪ್ರಾಣಿ ಪಕ್ಷಿಗಳಿಗೆ ಊಟನ ಹಾಕೋದ್ರಿಂದ, ಗಿಡ ಮರಗಳನ್ನ ನೀವು ಹೆಚ್ಚು ಪ್ರೀತಿ ಮಾಡೋದ್ರಿಂದ ನಿಮ್ ಜೊತೆ ಅವರು ಕನೆಕ್ಟ್ ಆಗಿರ್ಬೋದು. ಕೆಲವರಿಗೆ ಇಲ್ಲಿ ಕನೆಕ್ಟ್ ಆಗಿರ್ಬೋದು, ಅಂದ್ರೆ ಇಲ್ಲಿ ಕೆಲವರು ರೈತರು ಕೂಡ ಇರ್ಬೋದು, ರೈತರಿಗೆ ಸಂಬಂಧಪಟ್ಟಿರೋದು ಇದ್ದಾರೆ. ಮತ್ತೆ ತುಂಬಾ ಕಷ್ಟಪಟ್ಟು ಮೇಲ್ ಬರ್ಬೇಕು ಅಂತ ಅನ್ಕೊಂಡಿರುವಂತವ್ರು, ನಿಮ್ಗೆ ಯಾರೋ ಇಲ್ಲಿ ಯಾವ್ದೋ ಹೆಣ್ಣು ಮಗಳು ನಿಮ್ಗೆ ಇಷ್ಟ ಆಗಿರುವಂತದ್ದು. ಮತ್ತೆ ಇಲ್ಲಿ ಏನೋ ಒಂದು ನೀವು ಹಾಕಿರುವಂತ ಗಿಡಗಳು, ತೋಟಗಳು ಏನಿದಾವೆ ಈ ವರ್ಷದಲ್ಲಿ ಒಂದ್ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಆಗುವಂತದ್ದು, ಉತ್ತಮ ಬೆಳೆಗಳನ್ನ ಕೊಡುವಂತ ಸಾಧ್ಯತೆಗಳು ಕೂಡ ಇದೆ. ಈ ಮಂತ್ ಅಲ್ಲಿ ನೀವು ಏನ್ ಫೈನಾನ್ಷಿಯಲಿ ವಿಚಾರವಾಗಿ ಯೋಚನೆ ಮಾಡ್ತಾ ಇದ್ದೀರಾ, ಜ್ಞಾನದ ವಿಚಾರವಾಗಿ ಯೋಚನೆ ಮಾಡ್ತಾ ಇದ್ದೀರಾ, ಇಲ್ಲ ಒಬ್ಬ ವ್ಯಕ್ತಿಯನ್ನ ನೀವು ನೋಡೋದಕ್ಕೆ ಎಲ್ಲೋ ಪ್ರಯಾಣ ಮಾಡ್ತಾ ಇದ್ದೀರಾ, ಏನೋ ತಿಳ್ಕೊಳ್ಳೋದ ಕಡೆ ಹೆಚ್ಚು ಗಮನನ ಕೊಡ್ತಾ ಇದ್ದೀರಾ, ನಿಮ್ಮ ಗುರುಗಳನ್ನ ಭೇಟಿ ಆಗುವಂತ ಸಂದರ್ಭಗಳು ಕೂಡ ಬರ್ಬೋದು. ಏನೋ ಕಲಿಯೋದು, ತಿಳ್ಕೊಳ್ಳೋದು, ಪ್ರಯತ್ನ ಪಡೋದು ತುಂಬಾ ಇರತ್ತೆ. ಟ್ರಾವೆಲಿಂಗ್ ಇರುತ್ತೆ ಈ ಮಂತ್ ಅಲ್ಲಿ ತುಂಬಾನೇ. ಎಲ್ಲ ಒಟ್ಟಿಗೆ ಸೇರಿ ಏನು ಮಾಡುವಂತದ್ದು ಇದೆ. ಮತ್ತೆ ಕೆಲವ್ರಿಗೆ ಇಲ್ಲಿ ಅಮ್ಮ ಮಗಳು ಒಂದಾಗುವಂಥದ್ದು, ಅಪ್ಪ ಮಗ ಒಂದಾಗುವಂಥದ್ದು, ಅಂದ್ರೆ ಫ್ಯಾಮಿಲಿ ಏನೋ ಒಟ್ಟಿಗೆ ಕೂಡುವಂತ ಸಾಧ್ಯತೆಗಳು ಕೂಡ ಇದೆ. ಇಷ್ಟು ದಿನ ದೂರ ದೂರ ಇದ್ದಂತವ್ರು ಇಲ್ಲಿ ಒಟ್ಟಿಗೆ ಆಗುವಂತದ್ದು ಕೂಡ ಇದೆ. ಸಿಂಗಲ್ ಅಂತ ಯಾರಿಗೆಲ್ಲ ಅನ್ನಿಸ್ತಾ ಇದೆ ಅವ್ರಿಗೆ ಪ್ರಪೋಸಲ್ ಕೂಡ ಬರುತ್ತೆ, ಮದ್ವೆ ಕೂಡ ಆಗತ್ತೆ, ಮಾತುಕತೆಗಳು ಕೂಡ ನಡೆಯುತ್ತೆ ಅಂತ ಕೂಡ ಬಂದಿರುವಂತದ್ದು. ಜ್ಞಾನದ ಕಡೆ ಹೆಚ್ಚು ಗಮನ ಕೊಡ್ತಾ ಇದ್ದೀರಾ, ದಯವಿಟ್ಟು ನೀವು ಬಂದಿರುವಂತ ಅವಕಾಶಗಳನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಬಂದಿರುವಂತದ್ದು. ಈ ಡಿಸೆಂಬರ್ ತಿಂಗಳಲ್ಲಿ ದಯವಿಟ್ಟು ಒಳ್ಳೊಳ್ಳೆ ಆಪರ್ಚುನಿಟಿಗಳು ಬರುತ್ತೆ, ಅದ್ರ ಕಡೆ ಹೆಚ್ಚು ಫೋಕಸ್ ಮಾಡಿ ಅಂತ ಕೂಡ ಬಂದಿರುವಂತದ್ದು. ನಿಮ್ಗೆ ಬೇಜಾರಾಗ್ತಿರ್ಬೋದು, ನೀವು ಪ್ರೀತಿ ತೋರಿಸ್ತಾ ಇದ್ರು ಕೂಡ ನೀವು ಅವ್ರಿಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅವ್ರು ನಿಮ್ಗೆ ಪ್ರೀತಿ ತೋರಿಸಿದ್ರು ನೀವು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಕೂಡ ಬಂದಿರುವಂತದ್ದು. ಬ್ಯಾಲೆನ್ಸ್ ಮಾಡ್ತಾ ಇರ್ಬೋದು, ಪ್ರೀತಿ ವಿಚಾರಕ್ಕೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಏನೋ ಬ್ಯಾಲೆನ್ಸ್ ಮಾಡ್ತಾ ಇದ್ರ, ಎಮೋಷನಲಿ ಬ್ಯಾಲೆನ್ಸ್ ಮಾಡ್ತಾ ಇರುವಂತದ್ದು, ನಿಮ್ಮ ಜವಾಬ್ದಾರಿಗಳ ಕಡೆ ಗಮನ ಕೊಡ್ತಾ ಇರುವಂತದ್ದು. ಮತ್ತೆ ಏನೋ ಇಲ್ಲಿ ನಿಮ್ಮ ಪ್ರೀತಿ ವಿಚಾರಕ್ಕೆ ಇಲ್ಲ ಒಂದು ಸ್ಟ್ರಾಂಗ್ ಆಗಿ ಏನೋ ನಡೀತಾ ಇರ್ಬೋದು ಅಂತ ಕೂಡ ಬಂದಿರುವಂತದ್ದು. ಫೈನಾನ್ಷಿಯಲಿ ವಿಚಾರವಾಗಿ ಒಂದ್ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ತಾ ಇರ್ಬೋದು, ಈ ಮಂತ್ ಒಂದ್ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಬೋದು. ನಿಮ್ಮ ಹಸ್ಬೆಂಡ್ ಅಂಡ್ ವೈಫ್ ಎನರ್ಜಿ ಆಗಿರ್ಬೋದು, ಪ್ರೀತಿ ಮಾಡ್ತಾ ಇರೋರಾಗಿರ್ಬೋದು, ಒಂದ್ ರೀತಿ ಪಾಸಿಟಿವ್ ಎನರ್ಜಿಲಿ ಇರ್ತೀರಾ ಅಂತ ಕೂಡ ಬಂದಿರುವಂತದ್ದು. ನೀವು ಮತ್ತೆ ನಿಮ್ಮ ಯಜಮಾನ್ರು ಯಾರಿದ್ದಾರೆ ಅವರು ಒಂದು ಪ್ರೀತಿ ವಿಚಾರದಲ್ಲಿ ಪಾರ್ಟ್ನರ್ಶಿಪ್ ವಿಚಾರದಲ್ಲಿ ತುಂಬಾ ಫೋಕಸ್ಡ್ ಆಗಿ ಇರ್ತೀರಾ ಅಂತ ಕೂಡ ಬಂದಿರುವಂತದ್ದು. ನಿಮ್ಮ ರಿಲೇಶನ್ಶಿಪ್ ಏನಿದೆ ಆ ರಿಲೇಶನ್ಶಿಪ್ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಕೂಡ ಬಂದಿರುವಂತದ್ದು. ಕೆಲವ್ರಿಗೆ ಇಲ್ಲಿ ಸೋಲ್ಮೇಟ್ ಎನರ್ಜಿ ಕೂಡ ಇದೆ. ಆರೋಗ್ಯದ ಕಡೆ ಹೆಚ್ಚು ಗಮನನ ಕೊಡಿ ಅಂತಾನು ಕೂಡ ಇಲ್ಲಿ ಬಂದಿರುವಂತದ್ದು.
ದುಡ್ಡಿನ ವಿಚಾರವಾಗಿ ಯಾರು ಸಮಸ್ಯೆಗಳನ್ನ ಮಾಡಬಹುದು, ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಅಂತ ಕೂಡ ಬಂದಿರುವಂತದ್ದು. ದುಡ್ಡು ಸೇವ್ ಮಾಡ್ತಾ ಇಲ್ಲ ಅನ್ನೋ ಒಂದು ಬೇಜಾರ್ ನಿಮ್ಗೆ ಕಾಣ್ತಾ ಇರ್ಬೋದು. ಹೊಸದಾಗಿ ಏನೋ ಬಿಸ್ನೆಸ್ ಮಾಡೋದಕ್ಕೆ ಕೈ ಹಾಕ್ಬೋದು, ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಅಂತ ಕೂಡ ಬಂದಿರುವಂತದ್ದು. ಫೈನಾನ್ಷಿಯಲಿ ವಿಚಾರವಾಗಿ, ಆಸ್ತಿ ವಿಚಾರವಾಗಿ ಏನೋ ಹಂಚಿಕೆ ಆಗುವಂತ ಚಾನ್ಸಸ್ ತುಂಬಾ ಇದೆ. ಈ ಮಂತ್ ಅಲ್ಲಿ ಆಸ್ತಿ ಹಂಚಿಕೆ ಆಗುವಂತದ್ದು ಕೂಡ ಇದೆ. ನೆಗೆಟಿವ್ ಆಗಿ ಏನೋ ಯೋಚನೆ ಮಾಡ್ತಾ ಇರ್ಬೋದು, ಏನೋ ಪ್ಲಾನ್ ಮಾಡ್ತಾ ಇರ್ಬೋದು, ನೆಗೆಟಿವ್ ಆಗಿ ಯೋಚನೆ ಮಾಡುವಂತದ್ದು, ನೆಗೆಟಿವ್ ಆಗಿ ಏನೋ ಐಡಿಯಾ ಮಾಡುವಂತದ್ದು, ದಯವಿಟ್ಟು ಅದನ್ನ ತೆಗ್ದಾಕಿ ಅಂತ ಕೂಡ ಬಂದಿರುವಂತದ್ದು. ಈ ಮಂತ್ ಅಲ್ಲಿ ಕೆಲವ್ರಿಗೆ ಗುಡ್ ನ್ಯೂಸ್ ಕೂಡ ಇದೆ. ಏನ್ ಯೋಚನೆ ಮಾಡ್ತಾ ಇದ್ರಿ ಅದಕ್ಕೊಂದ್ ಒಳ್ಳೆ ರೀತಿಯಲ್ಲಿ ಒಂದು ಗುಡ್ ನ್ಯೂಸ್ ಅನ್ನ ಕೇಳ್ತೀರಾ ನೀವು ಅಂತ ಕೂಡ ಬಂದಿದೆ. ನಿಮ್ಮ ಥಿಂಕಿಂಗ್ ಯಾವಾಗ್ಲೂ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಇರುತ್ತೆ, ಲಾಜಿಕಲ್ ಆಗಿರುತ್ತೆ, ಕೂಲ್ ಆಗಿ ಹ್ಯಾಂಡಲ್ ಮಾಡುವಂತ ವ್ಯಕ್ತಿಗಳು ನೀವ್ ಆಗಿರ್ತೀರಾ. ತುಂಬಾ ಕೂಲ್ ಆಗಿ ಇರ್ತೀರಾ. ಎಷ್ಟು ಕೋಪ ಇದ್ರೂನು ಕೂಡ ಕಂಟ್ರೋಲ್ ತಗೊಂಡು ಅದನ್ನ ಒಂದ್ ರೀತಿಯಲ್ಲಿ ಸಮಾಧಾನ ಮಾಡ್ತೀರಾ ಅಂತ ಕೂಡ ಬಂದಿರುವಂತದ್ದು. ಕೆಲವರಿಗೆ ಇಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತಾ ಇದ್ದಾರೆ. ಫೈನಾನ್ಷಿಯಲಿ ಕೂಡ ಚೆನ್ನಾಗ್ ಆಗ್ಬೇಕು ಅನ್ನೋದಿದೆ. ತುಂಬಾ ಆಪರ್ಚುನಿಟಿಗಳು ಬರುವಂತ ಚಾನ್ಸಸ್ ಇದೆ. ಆಪರ್ಚುನಿಟಿಗಳು ಈ ಮಂತ್ ಅಲ್ಲಿ ನಿಮ್ಗೆ ಸಿಗುತ್ತೆ ಅಂತ ಬಂದಿದೆ. ನಿಮ್ಗೆ ಯಾರೋ ದುಡ್ಡು ಬರ್ಬೇಕಾಗಿರೋದು ಕೂಡ ದುಡ್ಡು ಕೊಡ್ತಾರೆ ಅಂತ ಕೂಡ ಬಂದಿರುವಂತದ್ದು. ಹೊಸ ಪ್ರೀತಿ ಕನೆಕ್ಟ್ ಆಗುವಂತ ಚಾನ್ಸಸ್ ಇದೆ. ರಿನ್ಯೂನಿಯನ್ ಆಗುವಂತ ಚಾನ್ಸಸ್ ಕೂಡ ಇದೆ. ಮತ್ತೆ ಪ್ರೀತಿ ಇಲ್ಲಿ ಎಮೋಷನಲ್ ಆಗುವಂತ ಚಾನ್ಸಸ್ ಗಳು ಕೂಡ ಇದೆ. ತುಂಬಾ ಸ್ಟ್ರಾಂಗ್ ಆಗಿ ಇರ್ಬೋದು. ನೀವ್ ಅನ್ಕೊಂಡಿರುವಂತ ವ್ಯಕ್ತಿ ತುಂಬಾ ಸ್ಟ್ರಾಂಗೆಸ್ಟ್ ಪರ್ಸನ್ ಆಗಿರ್ತಾರೆ. ಒಂದು ಕಾನ್ಫಿಡೆಂಟ್ ಇರುತ್ತೆ. ಇಂಡಿಪೆಂಡೆಂಟ್ ಆಗಿರೋ ವ್ಯಕ್ತಿಗಳಾಗಿರ್ತೀರಾ. ನೀವುನು ಕೂಡ ತುಂಬಾ ಸ್ಟ್ರಾಂಗೆಸ್ಟ್ ಆಗಿರ್ತೀರಾ. ಪ್ರೀತಿ ವಿಚಾರಕ್ಕೆ ಒಂದೇ ತುಂಬಾ ಪ್ರೀತಿ ಇರುತ್ತೆ. ಅದನ್ನ ಹೊರಗಿನ ಜನಗಳಿಗೆ ತೋರಿಸ್ಕೊಳ್ಳಲ್ಲ. ತುಂಬಾ ಕ್ರಿಯೇಟಿವಿಟಿ ಕಡೆ ಹೆಚ್ಚು ಗಮನನ ಕೊಡ್ತೀರಾ ಈ ಮಂತ್ ಅಲ್ಲಿ ಅಂತ ಬಂದಿರುವಂತದ್ದು. ಕೈ ಕಾಲುಗಳು ತುಂಬಾ ನೋವಾಗುವಂತ ಸಾಧ್ಯತೆಗಳು ಕೂಡ ಇದೆ. ತಲೆನೋವು, ಮತ್ತೆ ನಿಮ್ಮ ಕೋಪ ಒಂದ್ ಸ್ವಲ್ಪ ಐ ಎನರ್ಜಿಲಿ ಇರುತ್ತೆ. ಅದ್ರ ಕಡೆ ಹೆಚ್ಚು ಗಮನನ ಕೊಡಿ ಅಂತ ಬಂದಿರುವಂತದ್ದು. ಪ್ರೀತಿ ವಿಚಾರಕ್ಕೆ ನಿಮ್ಗೆ ಎಷ್ಟು ಜನ ಪ್ರೀತಿ ತೋರ್ಸಿದ್ರು ಕೂಡ ನಿಮ್ಗೆ ನೀವ್ ಇಷ್ಟಪಟ್ಟಿರೋರು ಪ್ರೀತಿ ತೋರ್ಸ್ಬೇಕು ಅನ್ನೋದು ತುಂಬಾನೇ ಇರುತ್ತೆ. ಒಂದು 3 ಜನ ವ್ಯಕ್ತಿಗಳಿಂದ ನಿಮ್ಗೆ ನೋವಾಗುವಂತದ್ದು, ನೋವು ಆಗಿರ್ಬೋದು. ಕೆಲವ್ರಿಗೆ ಇಲ್ಲಿ 1 ಮಂತ್ ಇಂದನೂ ಕೂಡ ಫೋನ್ ಕಾಲ್ಗೋಸ್ಕರ ವೇಟ್ ಮಾಡ್ತಾ ಇರ್ಬೋದು. ಕೆಲವರು ನಿಧಾನ ಆಗುತ್ತೆ ಬಟ್ ಸೇಫ್ ಆಗಿ ಆಗ್ಲಿ ಅನ್ನೋದು, ಫ್ಯಾಮಿಲಿ ಮಧ್ಯೆ ಏನೋ ಸಮಸ್ಯೆ ಆಗ್ಬಾರ್ದು ಅನ್ನೋದು ನಿಮ್ ತಲೆಯಲ್ಲಿ ಇರೋದ್ರಿಂದ ದೂರಾನೇ ಇದ್ದೀರಾ ಅಂತ ಕೂಡ ಇಲ್ಲಿ ಬಂದಿರುವಂತದ್ದು. ಯೂನಿಕಾರ್ನ್ ಕಡೆಯಿಂದ ನಿಮ್ಗೆ ಏನ್ ಬ್ಲೆಸ್ಸಿಂಗ್ಸ್ ಇದೆ, ಏನ್ ಗೈಡೆನ್ಸ್ ಇದೆ, ಏನ್ ಆಶೀರ್ವಾದ ಮಾಡ್ತಾ ಇದಾರೆ ಯೂನಿವರ್ಸ್ ನೋಡೋಣ. ಸಿಂಹ ರಾಶಿಯವರಿಗೆ ಯಾವ ರೀತಿಯ ಬ್ಲೆಸ್ಸಿಂಗ್ಸ್ ಇದೆ? ಏನೋ ಒಂದು ನಿಮ್ಗೆ ಫೋಕಸ್ ಮಾಡಿ ನೀವ್ ಏನ್ ಥಿಂಕ್ ಮಾಡ್ತಾ ಇರ್ಬೋದು, ನೀವು ಪೋರ್ಟಲ್ ಮಾಡಿರುವಂತದ್ದು, ನೀವ್ ಯೋಚನೆ ಮಾಡಿರುವಂತದ್ದು, ಪ್ರಾರ್ಥನೆ ಮಾಡಿ ಇಟ್ಟಿದಿರಲ್ಲ, ಆ ಪ್ರಾರ್ಥನೆ ಏನಿದೆ ಅದು ಲಿಸನ್ ಮಾಡಿ ನಿಮ್ಗೆ ಒಂದು ಬೆಳಕಿನ ಮುಖಾಂತರ ನಿಮ್ಗೆ ತೋರಿಸ್ಬೋದು, ಮೆಸೇಜ್ ಮುಖಾಂತರ ತೋರಿಸ್ಬೋದು. ಅದ್ರ ಕಡೆ ಹೆಚ್ಚು ಫೋಕಸ್ ಮಾಡಿ ನಿಮ್ಗೆ ಅರ್ಥ ಆಗುತ್ತೆ ಅಂತ ಬಂದಿರುವಂತದ್ದು. ಒಂದು ರೀತಿಯಲ್ಲಿ ನೀವ್ ಏನ್ ಅನ್ಕೊಂಡಿದ್ರಿ ಅದೆಲ್ಲವೂ ಫುಲ್ಫಿಲ್ ಆಗುವಂತ ಎಲ್ಲವೂ ಕೂಡ ಫುಲ್ಫಿಲ್ ಆಗುತ್ತೆ. ಯೋಚನೆ ಮಾಡ್ಬೇಡಿ. ನೀವ್ ಅನ್ಕೊಂಡಿರುವಂತದ್ದು ನೀವು ಬರ್ದಿಟ್ಟಿದ್ದೀರಾ. ಕೆಲವರು ಇಲ್ಲಿ ಬರ್ದಿಟ್ಟಿರುವಂತದ್ದಾಗಿರ್ಬೋದು, ಪ್ರಾರ್ಥನೆ ಮಾಡಿಟ್ಟಿರುವುದೆಲ್ಲ ನಿಮ್ಮ ಮುಂದಿನ ದಿನಗಳಲ್ಲಿ ನಿಮ್ಗೆ ಏನ್ ಸಿಗ್ಬೇಕು ಅದು ಫುಲ್ಫಿಲ್ ಆಗತ್ತೆ ಅಂತ ಬಂದಿರುವಂತದ್ದು. ಒಂದು ಕಾರ್ಮಿಕ್ ರಿಲೇಶನ್ಶಿಪ್ ನ ಮೀಟ್ ಮಾಡ್ತೀರಾ. ಒಂದು ಕಾರ್ಮಿಕ್ ರೈನ್ಬೋ ನಿಮ್ಗೆ ಬರ್ತಾ ಇರುವಂತದ್ದು. ಅಂದ್ರೆ ಒಂದು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನೀವು ನಿಮ್ಮ ಜೀವನಕ್ಕೆ ಮುಂದಿನ ದಿನಗಳಲ್ಲಿ ಒಂದು ಗೋಲ್ಡ್ ಅಪರ್ಚುನಿಟಿಗಳು ಸಿಗ್ಬೋದು. ಮತ್ತೆ ನಿಮ್ಗೆ ಒಂದ್ ರೀತಿಯಲ್ಲಿ ಖುಷಿ ವಿಚಾರಗಳು ನಿಮ್ಗೆ ಸಿಗುತ್ತೆ. ಇನ್ ಮುಂದಿನ ದಿನಗಳಲ್ಲಿ ಪಾರ್ಟಿ ಆಗಿರ್ಬೋದು, ಒಂದ್ ರೀತಿಯಲ್ಲಿ ನಿಮ್ಮ ಲೈಫ್ ಅಲ್ಲಿ ಒಂದ್ ರೀತಿಯಲ್ಲಿ ಬದಲಾವಣೆಗಳು ಬರ್ತಾ ಹೋಗುತ್ತೆ ಅಂತ ಕೂಡ ಬಂದಿರುವಂತದ್ದು. ಒಂದ್ ರೀತಿಯಲ್ಲಿ ನೀವ್ ಅಕ್ಸೆಪ್ಟ್ನೆ ಮಾಡಿರಲ್ಲ, ನೀವ್ ಯೋಚನೆ ಮಾಡಿರಲ್ಲ. ಆ ರೀತಿ ಒಂದು ರೀತಿಯಲ್ಲಿ ನಿಮ್ಗೆ ಎಲ್ಲೋ ಹೋಗುವಂತ ಜಾಗದಲ್ಲಿ ಯಾವ್ದೋ ಒಂದು ಗೋಲ್ಡ್ ಸಿಗುವಂತದ್ದು, ನಿಮ್ಗೆ ಸಿಗ್ಬೇಕಾಗಿರುವಂತದ್ದು ಏನೋ ಸಿಗುತ್ತೆ. ನಿಮ್ಮ ಜೊತೆ ಇರೋರಾಗಿರ್ಬೋದು. ಮತ್ತೆ ಒಂದ್ ರೀತಿಯಲ್ಲಿ ಈ ಮಂತ್ ಅಲ್ಲಿ ಆಲ್ಮೋಸ್ಟ್ ಫುಲ್ ಖುಷಿಯಾಗಿರುವಂತದ್ದು, ಫುಲ್ ಹ್ಯಾಪಿನೆಸ್ ಇರುವಂತದ್ದು, ನೀವ್ ಎಕ್ಸ್ಪೆಕ್ಟ್ ಮಾಡಿಲ್ದೇ ಇರೋದಕ್ಕೂ ಮೀರಿ ಏನೋ ಈ ಮಂತ್ ಅಲ್ಲಿ ಖುಷಿಯಾಗಿರ್ತೀರಾ ಅಂತ ಬಂದಿರುವಂತದ್ದು. ತುಂಬಾ ಖುಷಿಯಾಗಿ ಇರ್ತೀರಾ ಈ ಮಂತ್ ಅಂತ ಕೂಡ ಬಂದಿದೆ. ನೀವೇನೋ ಮುಂದಿನ ದಿನಗಳಲ್ಲಿ ಹೋಗ್ತಾ ಹೋಗ್ತಾ ತುಂಬಾ ಆಪರ್ಚುನಿಟಿಗಳು ನಿಮ್ಗೆ ಸಿಗ್ತಾ ಇರುತ್ತೆ ಅಂತ ಕೂಡ ಬಂದಿರುವಂತದ್ದು. ಥ್ಯಾಂಕ್ ಯು. ನೀವು ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯ್ತು
ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಲೈಕ್ ಮಾಡೋದನ್ನ ಮರಿಬೇಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ.